ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಾಗ ಇವತ್ತು ನಾನು ಒಂದು ಆರಿ ವರ್ಕ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದನ್ನು ತೋರ್ಸಕತ್ತೀನಿ. ಇದು ನೋಡ್ರಿ ಸ್ಲೀವ್ಸ್ ಐತಿ. ಇದಕ್ಕೆ ಇದು ಆರಿ ವರ್ಕ್ ಮಾಡ್ಯಾರ ಫ್ರೆಂಡ್ಸ್ ಇದಕ್ಕೆ. ಸೊ ಇದನ್ನು ನಾನು ಇವತ್ತು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಸ್ಟಿಚಿಂಗ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಸೊ ಇವತ್ತು ನಾನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಇದು ನೋಡಿರಿ ಬ್ಯಾಕ್ ನೆಕ್ ಐತಿ, ಮತ್ತು ಆ ಕಡೆ ಇರೋದು ಫ್ರಂಟ್ ನೆಕ್ಕು. ಇದು ಬ್ಯಾಕ್ ನೆಕ್ ಏನೈತಿ ಸ್ಕ್ವೇರ್ ಥರ ಡಿಸೈನ್ ತೊಗೊಂಡಾರ, ಕೆಳಗೆ ಮೇಲೆ ಏನೈತಿ ಬೋಟ್ ನೆಕ್ ಥರ ತೊಗೊಂಡಾರ. ಸೊ ಈ ಥರ ಬ್ಯಾಕ್ ನೆಕ್ ಐತಿ, ಮತ್ತು ಇದು ಫ್ರಂಟ್ ನೆಕ್ಕು ಈ ಥರ ಬಂದೈತಿ ಫ್ರೆಂಡ್ಸ್ ಇದು. ಸೊ ಇದನ್ನು ನಾನು ಫಸ್ಟು ಅಸ್ತರ್ ಬಟ್ಟೆನೇ ಕಟ್ ಮಾಡ್ಕೊತೀನಿ, ಲೈನಿಂಗ್ ಬಟ್ಟೆ. ಇದನ್ನು ಆಮೇಲೆ ಕಟ್ ಮಾಡ್ಕೊತೀನಿ. ಫಸ್ಟ್ ಅಸ್ತರ್ ಬಟ್ಟೆ ಕಟ್ ಮಾಡ್ಕೊಂಡು ಆಮೇಲೆ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಬನ್ನಿರಿ ಯಾವ ರೀತಿ ಕಟ್ ಮಾಡೋದಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ. ನೋಡಿರಿ ಇದು ಲೆಂತ್ ಎಷ್ಟು ತೊಗೊಂಡಾರಂತೆ ನೋಡತ್ತೀನಿ. ಇದು ಬಗಲ್ ಉದ್ದ ತೊಗೊಂಡಾರ, ಅವರು 6.5 ತೊಗೊಂಡಾರ. ಇದು ಬಗಲಿಗೆ ಉದ್ದ. ಸೊ ಆಮೇಲೆ ಲೆಂತ್ ಬಂದು ಶೋಲ್ಡರ್ ಲೆಂತು, ಶೋಲ್ಡರು ಏನೈತಿ 13.5 ಐತಿ. ಸೊ ನಾನು ಇದನ್ನು ಹಾಫ್ ಶೋಲ್ಡರು 6.5 ಇಟ್ಕೋತೀನಿ ಕಟ್ಟಿಂಗ್ ಮಾಡುವಾಗ ಅಸ್ತರ್ ಮೇಲೆ. ಮತ್ತು ಬ್ಲೌಸಿನ ಲೆಂತ್ ಬಂದು 14.5 ಐತಿ ಫ್ರೆಂಡ್ಸ್. ಇದು ರೆಡಿ ಬಂದು 13.5 ಐತಿ. ನಾನು ಇದನ್ನು ಎಕ್ಸ್ಟ್ರಾ ಅಂಥೇಳಿ 14.5 ಇಟ್ಕೋತೀನಿ ನಾನು ಕಟ್ಟಿಂಗ್ ಮಾಡುವಾಗ. ನೋಡಿರಿ ಈ ರೀತಿ ಸೆಂಟ್ರಲ್ಲಿ ಮಡಚ್ಕೊಂಡು ನೋಡ್ಕೊಳಕತ್ತೀನಿ ಒಂದು ಸಾರಿ ಎಷ್ಟು ಬರ್ತೈತೆ ಅಂತೇಳಿ. ಸೊ 6.5 ಅವ್ರಿಗೆ ಮಾರ್ಕ್ ಮಾಡಿರೋ ಪ್ರಕಾರ ಅಂದ್ರೆ 6.5 ಐತಿ ಹಾಫ್ ಶೋಲ್ಡರು. ಆಮೇಲೆ ಇದು ಫ್ರಂಟು, ಇದನ್ನು ಕೂಡ ಬಗಲ್ ಉದ್ದ ನೋಡಾಕತ್ತೀನಿ ಎಷ್ಟೈತೆ ಅಂತೇಳಿ. ಬಗಲ್ ಉದ್ದ ಅಂದ್ರೆ ಬೋಟ್ ನೆಕ್ ಐತಿಲ್ಲ, ಇದು ಬ್ಯಾಕ್ ಸೈಡು. ಸೊ ಇದನ್ನು ಬಗಲ್ ಏನೈತಿ ಬಗಲ್ಲು 6.5 ತೊಗೋತೀನಿ. ಜಾಸ್ತಿ ಅಂದ್ರೆ ಕಡಿಮೆ ಇಟ್ಕೊಂಡ್ರೆ ಟೈಟ್ ಆದಂಗೆ ಆಗ್ತೈತಿ. ಸೊ ಅದಕ್ಕೆ 6.5 ಬಗಲಿಗೆ ತೊಗೋತೀನಿ. ಆಮೇಲೆ ಇದು ಸ್ಲೀವ್ಸ್ ಐತಿ. ನೋಡಿರಿ ಇದು ಅವ್ರದ್ದು ಅಳತಿ ಬ್ಲೌಸ್ ಐತಿ ಫ್ರೆಂಡ್ಸ್. ಇದ್ರದ್ದು ಅಳತಿ ಎದೆ ಅದು ಆಮೇಲೆ ಕಟ್ಟಿಂಗ್ ಮಾಡುವಾಗ ನೋಡ್ಕೋತೀನಿ ನಾನು. ಫಸ್ಟು ಅಸ್ತರ್ ಬಟ್ಟೆನೇ ಕಟ್ ಮಾಡ್ಕೋತೀನಿ. ಅಸ್ತರ್ ಬಟ್ಟೆ ಏನೈತಿ ನಮ್ಮ ಕಡೆ ಏನೈತಿ ಓಪನ್ ಇರಲ್ಲ. ಸೊ ಮುಂದ್ಗಡೆ ಸೈಡ್ ಓಪನ್ ಇರ್ತೈತಿ, ನಮ್ಮ ಕಡೆ ಸೈಡ್ ಏನೈತಿ ಕ್ಲೋಸ್ ಇರ್ತೈತಿ. ಸೊ ಇದು ನೋಡಿರಿ ಅವ್ರದ್ದು ಲೆಂತ್ ಬಂದು ಇದರಲ್ಲಿ ಒಂದು ಸರಿ ನೋಡ್ಕೋತೀನಿ. ಇವ್ರದ್ದು ಇದರಲ್ಲಿ 13.5 ಐತಿ. ಸೊ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂತೇಳಿ ನಾನು 14.5 ತೊಗೋತೀನಿ. ನೋಡಿರಿ ಉದ್ದ ಬಂದು 14.5 ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾವು ಫಸ್ಟ್. ಆಮೇಲೆ ಬಗಲ್ ಉದ್ದ ಬಂದು 6.5 ತೊಗೋತೀನಿ. ಸೊ ಇದು ಬಗಲಿನ ಉದ್ದ 6.5. ಆಮೇಲೆ ಈ ಬಗಲಿನ ಉದ್ದ ಏನು ಹಾಕ್ಕೊಂಡಿವಲ್ಲ ಅದರೊಳಗೆ ನಾನು ಇದು ಅವ್ರದ್ದು ಎದೆ ಎಷ್ಟಿರ್ತೈತಲ್ಲ, ಸೊ ಎದೆ 9 ಇಂಚ್ ಐತಿ ಫ್ರೆಂಡ್ಸ್ ಅವ್ರದ್ದು, 1/4 ಎದೆ. ಸೊ ಅದ್ರ ಮುಂದೆ 1.5 ಅಥವಾ 2 ಇಂಚು ನಿಮ್ಗೆ ಹೊಲಿಗೆ ಮಾರ್ಜಿನ್ ಎಷ್ಟು ಬೇಕು ಸೊ ಅದನ್ನ ಇಟ್ಕೋಬೋದು. ಆಮೇಲೆ ಕೆಳಗಡೆ ಸೊಂಟ ಏನು ವೆಸ್ಟ್ ಇರ್ತೈತಲ್ಲ, ಸೊ ವೆಸ್ಟು ಫುಲ್ಲು ತೊಗೊಳಲ್ಲ ನಾನು. ಈಗ ಬ್ಲೌಸಿನ 4ನೇ ಭಾಗ ನಾನು ತೊಗೊಳ್ಳೋದು ಒಂದು ಸೈಡ್ ಅಷ್ಟೇ. ಈಗ ಅದು ಬಂದು 8 ರೆಡಿ 7.5 ಪ್ಲಸ್ 1 ಇಂಚು 8.5. ಸೊ ಅದ್ರ ಮುಂದೆ 1.5 ಇಂಚಿನಷ್ಟು ಹೊಲಿಗೆ ಮಾರ್ಜಿನ್ ಬರ್ತೈತಿ. ಅದಾದಮೇಲೆ ಇಲ್ಲಿ ಶೋಲ್ಡರ್ ಏನೈತಿ 6.5 ಇಟ್ಕೋತೀನಿ ಫ್ರೆಂಡ್ಸ್ ನಾನು. 6.5 ಮಾರ್ಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಈ ರೀತಿ ಬ್ಯಾಕ್ ಸೈಡು ಮಾರ್ಕ್ ಮಾಡ್ಕೋಬೇಕು. ಸೊ ಈಗ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಸೊ ಯಾವಾಗಲೂ ಅಷ್ಟೇ ನಾವು ಬ್ಲೌಸ್ ಕಟ್ ಮಾಡುವಾಗ ನಮ್ಮ ಸೈಡ್ ಏನೈತಿ ಕ್ಲೋಸ್ ಇರಬೇಕು. ಈಗ ಅಪೋಸಿಟ್ ಸೈಡ್ ಈ ಕಡೆ ಐತಲ್ಲ ಇಲ್ಲಿ ಓಪನ್ ಇರಬೇಕು. ಸೊ ಆ ರೀತಿ ಬ್ಯಾಕ್ ಆ ಥರ ಕಟ್ ಮಾಡೋದು. ಇಲ್ಲ ನೀವು ಬ್ಯಾಕ್ ಬಟನ್ ಇಟ್ಕೊಂಡು ಫ್ರಂಟು ಕ್ಲೋಸ್ ಇರಬೇಕಾದ್ರೆ ಇಲ್ಲಿ ಫ್ರಂಟ್ ಕಟ್ ಮಾಡ್ಕೊಂಡು ಬ್ಯಾಕ್ ಏನೈತಿ ಅದರ ಅಪೋಸಿಟ್ ಕಟ್ ಮಾಡ್ಕೋಬೋದು. ಸೊ ಈ ರೀತಿ ಇದನ್ನು ಕಟ್ ಮಾಡ್ಕೊಂಡು ಆಯ್ತಲ್ಲ, ಈಗ ನಾನು ಇದನ್ನೇ ಡೈರೆಕ್ಟು ಫ್ರಂಟ್ ಸೈಡಿಗೂ ಇದನ್ನೇ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಇದೇನು ಕಟ್ ಮಾಡ್ಕೊಂಡಲ್ಲ ಇದನ್ನೇ ಅಲ್ಲಿ ಇಟ್ಕೊಂಡು ಇದು ಸುತ್ತಲೂ ಮಾರ್ಕ್ ಮಾಡ್ಕೋತೀನಿ ಫಸ್ಟ್. ಇದೇನೈತಲ್ಲ ಎಕ್ಸಾಕ್ಟು ಇದೇ ಅಳತೆನ ಮಾರ್ಕ್ ಮಾಡ್ಕೋತೀನಿ. ಸೊ ಮಾರ್ಕ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಳಸ್ಕೋತೀನಿ ನಾನು ಫ್ರಂಟ್ ಸೈಡಿಗೆ ಅಂತೇಳಿ.
ನೋಡಿರಿ ಈಗ ಅಸ್ತರ್ ಏನು ಕಟ್ ಮಾಡಿದ್ನಲ್ಲ ಬ್ಯಾಕ್ ಸೈಡ್, ಸೊ ಅದೇ ಅಳತೆ ಪ್ರಕಾರ ನಾನು ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡು ಈ ಕಡೆ ಹೊಲಿಗೆ ಮಾರ್ಜಿನ್ ಕಡೆ ಏನೈತಿ ಕೆಳಗಿಂದ ಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಅಷ್ಟೇ. ಆಮೇಲೆ ಫ್ರಂಟ್ ಸೈಡು ಇಲ್ಲಿ ಬಗಲಲ್ಲಿನೂ ಒಂದು 1/2 ಇಂಚ್ ಒಳಗೆ ಹೋಗಬೇಕು. ಆಮೇಲೆ ಲೆಂತ್ ಏನೈತಲ್ಲ ಲೆಂತ್ನೂ ಅಷ್ಟೇ, ಇದೇನು ಫಸ್ಟ್ ಅವ್ರದ್ದು ಐತಲ್ಲ ಬ್ಯಾಕ್ ಸೈಡಿಂದು ಅದಕ್ಕಿಂತಲೂ 1 ಇಂಚ್ ಎಕ್ಸ್ಟ್ರಾ. ಸೊ ಇದು ನಾವು ಎಕ್ಸ್ಟ್ರಾ ಬೇಕೇ ಬೇಕು. ಫ್ರಂಟ್ ಸೈಡು ಬ್ಯಾಕ್ ಸೈಡ್ಗಿಂತಲೂ ಫ್ರಂಟ್ ಸೈಡು ಎಕ್ಸ್ಟ್ರಾ ಬೇಕು ಬಟ್ಟೆ. ಈಗ ನೋಡಿರಿ ಇಲ್ಲಿ ಹೊಲಿಗೆ ಮಾರ್ಜಿನ್ ಕಡೆ 2.5 ಇಂಚು ಉದ್ದಿಗೆ 2.5, ಆಮೇಲೆ ಈ ಕಡೆ 3.5, ಸೆಂಟ್ರ್ ತನಕ 2.5 ಸ್ಟ್ರೇಟ್ ಬರ್ತೈತಿ. ಆಮೇಲೆ ಈ ಕಡೆ ಬಂದು ಸ್ವಲ್ಪ ಸೇಪ್ ಬರ್ತೈತಿ. ಇದು ಏನೈತಿ ಇದು ಬ್ರಾ ಪಟ್ಟಿ ಅಂತೇನೋ ಬರ್ತಾವಲ್ಲ, ಸೊ ಅದು ಇದು ಪಟ್ಟಿ. ನೋಡಿರಿ ಇಷ್ಟು ಮಾಡ್ಕೊಂಡಾಯಿತು. ಈಗ ನಾನು ನೆಕ್ನ ಕಟ್ ಮಾಡ್ಕೊಳ್ಳಂಗಿಲ್ಲ ಫ್ರಂಟ್ ಸೈಡು, ಯಾಕಂದರೆ ಇದು ಅದರಲ್ಲಿ ಹಿಂಗೆ ಹೊಳ್ಸೋದೈತಲ್ಲ, ಸೊ ಆಮೇಲೆ ನಾನು ಹೊಲಿಯುವಾಗ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಟ್ಟಿಂಗ್ ಮಾಡ್ಕೊತೀನಿ. ಈಗ ನಾನು ಎಕ್ಸ್ಟ್ರಾ ಏನೇನು ತೊಗೊಂಡಿದ್ವಲ್ಲ, ಸೊ ಅಲ್ಲಿನೂ ಎಕ್ಸ್ಟ್ರಾ 1 ಇಂಚು, ಮತ್ತು ಕೆಳಗಡೆನೂ ಬ್ಯಾಕ್ ಸೈಡ್ಗಿಂತಲೂ ಇದು ಕೂಡ 1 ಇಂಚು ಎಕ್ಸ್ಟ್ರಾ. ಮತ್ತು ಈ ಕಡೆ ಉಕ್ಕಿನ ಮನೆ ಕಡೆ ಏನೈತಿ ಎಕ್ಸ್ಟ್ರಾ ತೊಗೊಳಲ್ಲ, ಇಲ್ಲೇನು ಎಕ್ಸ್ಟ್ರಾ ತೊಗೊಳಲ್ಲ, ಸೇಮ್ ಅದೇ ಅಳತೆ. ನೋಡಿರಿ ಇಲ್ಲೇನು ಎಕ್ಸ್ಟ್ರಾ ತೊಗೊಳಂಗಿಲ್ಲ, ಇಲ್ಲಿ ಅದು ಎಷ್ಟಿರ್ತೈತೆ ಅಷ್ಟೇ, ಬ್ಯಾಕ್ ಸೈಡ್ ಎಷ್ಟಿರ್ತೈತಲ್ಲ ಸೊ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಈಗ ಕಟ್ಟಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಆಮೇಲೆ ಇಲ್ಲಿ ಬ್ರೆಷರ್ ಇದು ಬ್ರಾ ಪಟ್ಟಿ ಬರ್ತೈತಲ್ಲ ಇಲ್ಲಿ, ಸೊ ಇವನು ಕೂಡ ಪಟ್ಟಿನ ಕಟ್ ಮಾಡ್ಕೋದು. ಆಮೇಲೆ ಇಲ್ಲಿ ಬಗಲ್ ಹತ್ರ ಒಂದು 1/2 ಇಂಚಿನಷ್ಟು ಒಳಗೆ ಬರಬೇಕು ಬ್ಯಾಕ್ ಸೈಡ್ಗಿಂತಲೂ ಫ್ರಂಟ್ ಸೈಡು, ಸೊ ಅದನ್ನು ಸೇಪ್ ಒಳಗೆ ಕಟ್ ಮಾಡಿಕೊಂಡೆ. ಈ ಬ್ರೆಷರ್ ಪಟ್ಟಿ ಏನೈತಿ ಇನ್ನೂ 2 ಬರ್ತಾವೆ, ಸೊ ಅವು 2 ಆಮೇಲೆ ತಕ್ಕೋತೀನಿ. ಸೇಮ್ ಈಗ ಏನು ಕಟ್ ಮಾಡ್ಕೊಂಡಿಲ್ಲ ಅದೇ ಅಳತೆ ಪ್ರಕಾರ ಇನ್ನೆರಡು ತಕ್ಕೋಬೇಕು. ಯಾಕಂದರೆ 2 ಏನೈತಿ ಬ್ಲೌಸ್ ಬಟ್ಟೆ ಏನು ಬಂದಿರ್ತೈತಲ್ಲ, ಸೊ ಅದಕ್ಕೆ ಒಳಗೆ ಹಚ್ತೀವಿ. ಇನ್ನೆರಡು ಏನೈತಿ ಕೆಳಗಡೆ ಹೋಗ್ತಾವೆ, ಅದಕ್ಕೆ ಅದನ್ನ ಎಕ್ಸ್ಟ್ರಾ ತೊಗೋತೀನಿ. ಆಮೇಲೆ ಇದು ಸ್ಲೀವ್ಸ್ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ನೋಡಿರಿ ಸ್ಲೀವ್ಸ್ ಏನಿರ್ತೈತಲ್ಲ ಕರೆಕ್ಟ್ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೋಡಿರಿ ಅಳತೆಗೆ ಮುಂದೆ ಒಂದು ಸ್ವಲ್ಪ ಬಟ್ಟೆ ಬಿಟ್ಟಿರ್ತೀನಿ ಸ್ಲೀವ್ಸ್ ಮುಂದೆ ಹೊಲಿಗೆಗೆ ಅಂತೇಳಿ. ಸೊ ಅಷ್ಟು ಮಾರ್ಕ್ ಮಾಡಿಕೊಂಡು ಎಕ್ಸಾಕ್ಟ್ ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ. ಹಾಗೆ ಈ ಸ್ಲೀವ್ಸಿಂದು ವರ್ಕ್ ಹಾಕ್ಯಾರಲ್ಲ, ಸೊ ಆ ಸ್ಲೀವ್ಸಿಂದು ಅಳತೆ ಎಷ್ಟೈತೆ ಅಂತ ನೋಡ್ಕೋತೀನಿ. ನೋಡಿರಿ ಇದು ಅಳತೆ ಬಂದು ರೆಡಿನೇ 9.5 ಐತಿ. ಸೊ ನಾ ಎಕ್ಸ್ಟ್ರಾ ಅರ್ಧ ಇಂಚ್ 1 ಇಂಚ್ ಬೇಕಲ್ಲ, 1/2 ಇಂಚ್ ಆದರೂ ಬೇಕು. ಸೊ ಅದಕ್ಕೆ ನಾನು 10 ಇಂಚ್ ಇಟ್ಕೋತೀನಿ. ಟೋಟಲ್ 10 ಕಟ್ಟಿಂಗ್ ಮಾಡ್ಕೋತೀನಿ ನಾನು. ಹೊಲಿಗೆ ಒಳಗೆಲ್ಲ ಹೋಗಿ 9.5 ಅದು ಬರ್ತೈತಿ. ನೋಡಿರಿ ಇಲ್ಲಿಂದ ಇಲ್ಲಿವರೆಗೂ ರೆಡಿನೇ ಬಂದು ಇದು 9.5 ಐತಿ ಫ್ರೆಂಡ್ಸ್. ಇದು ಮೇಲೆ 1/4 ಇಂಚಿನಷ್ಟು ಹೊಲಿಗೆಯಾಗ ಹೋಗಕ್ಕಂತೇಳಿ, ಸೊ ಎಲ್ಲ ಸೇರಿ 10 ಇಂಚು ಟೋಟಲ್. ನೋಡಿರಿ ಕಟ್ಟಿಂಗ್ ಮಾಡ್ಕೋದು ನಾನು 10 ಇಂಚಿಗೆ ಕಟ್ ಮಾಡ್ಕೋತೀನಿ. ಆಮೇಲೆ ಇದನ್ನು ಸೇಪ್ ತಗೋತೀನಿ ಫ್ರೆಂಡ್ಸ್ ನಾನು. ಇಲ್ಲಿಂದ 3.5 ಇದು ಬಗಲಿಂದು ಸೇಪ್ ತಗೊಳಕ್ಕಂತೇಳಿ ಕೆಳಗೆ ಬರ್ತೈತಲ್ಲ ಬಗಲಿನ ಡ್ರಾಪ್ಸ್, ಸೊ ಅದು ಸೇಪ್ ತಗೊಳ್ಳೋದು. ಸೊ ಅದಕ್ಕೆ ಮಾರ್ಕ್ ಮಾಡ್ಕೊಂಡು ನಾನೀಗ ಸೇಪ್ನ ತಗೋತೀನಿ ಆ ಸ್ಲೀವ್ಸಿಂದು. ಫ್ರಂಟು ಮತ್ತು ಬ್ಯಾಕು 2 ಸೇಪ್ನ ಈ ರೀತಿ ತಗೊಂಡು ಈಗ ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಕಟ್ ಮಾಡ್ಕೊಂಡಾಯ್ತಲ್ಲ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಮೇಲೆ ಸ್ವಲ್ಪ ಕಟ್ ಕೊಡ್ತೀನಿ. ಕಟ್ ಕೊಟ್ಟು ಆಮೇಲೆ ಮತ್ತು ಫ್ರಂಟ್ ಸೈಡಿಂದು ಈ ರೀತಿ ಸೇಪ್ ತಗೋತೀನಿ ಬ್ಲೌಸಿಗೆ. ಸೊ ಫ್ರಂಟ್ ಸೈಡಿಂದ ಸ್ವಲ್ಪ ಸೇಪ್ ಬರ್ತೈತಿ. ಸೊ ಅದು ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇದು ಬಟ್ಟೆ ಏನೈತಲ್ಲ, ಸೊ ಇಲ್ಲಿ ಇನ್ನೂ 2 ಬ್ರಾ ಪಟ್ಟಿನ ತಗೋತೀನಿ. ಸೊ ಆವಾಗಲೇ ತಗೊಂಡ್ನಲ್ಲ ಅದೇ ಅಳತೆ ಅದೇ ಇಟ್ಕೊಂಡು ಅದ್ರ ಮೇಲೇ ಅದ್ರ ಎಕ್ಸಾಕ್ಟ್ ಅದೇ ಅಳತೆನ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಈ ರೀತಿ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಲ್ಲ. ಸೊ ಈಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್. ಎಕ್ಸಾಕ್ಟ್ ಅದೇನೈತಲ್ಲ ಸೊ ಅದೇ ಅಳತೆಗೆ ಕಟ್ಟಿಂಗ್ನ ಮಾಡ್ಕೋತೀನಿ. ಸೊ 4 ಪೀಸು, ಯಾಕಂದ್ರೆ ನಾವು ಹೊಲಿಯುವಾಗ ತೋರಿಸ್ತೀನಿ ನಿಮಗೆ ಯಾಕಂತೇಳಿ, ಹೊಲಿಯೋರಿಗೆಲ್ಲ ಗೊತ್ತೇ ಇರ್ತೈತಿ.
ಸೊ 2 ಮೇನ್ ಬ್ಲೌಸಿಗೆ ಹಾಕಕ್ಕಂತೇಳಿ ಇನ್ನೆರಡು ಅಸ್ತರ್ ಒಳಗೆ ಹೋಗ್ತಾವಲ್ಲ, ಸೊ ಅದಕ್ಕೆ 4 ಪೀಸ್ ಬೇಕು. ಸೊ ಇಷ್ಟೆಲ್ಲ ಕಟ್ಟಿಂಗ್ ಮಾಡ್ಕೊಂಡಾಯಿತು ಸ್ಲೀವ್ಸು ಮತ್ತು ಬ್ಯಾಕ್ ಸೈಡು ಫ್ರಂಟ್ ಸೈಡು. ಈಗ ಏನೈತಿ ಇದು ವರ್ಕ್ ಹಾಕಿರುವಂಥ ಬ್ಲೌಸ್ನ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನೀಗ. ಫಸ್ಟು ಸ್ಲೀವ್ಸ್ ನೋಡಿರಿ, ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ನೋಡಿರಿ, ಒಂದ್ರ ಮೇಲೊಂದು ಕರೆಕ್ಟಾಗಿ ಇಟ್ಕೋಬೇಕು ನಾವು. ಮತ್ತು ಬಟ್ ಆ ಕಡೆ ಈ ಕಡೆ ಆದರೆ ಮತ್ತು ಹೊಲಿಯುವಾಗ ನಮ್ಗೆ ತೊಂದರೆ ಆಗ್ತೈತಿ. ನೋಡಿ ಸ್ಲೀವ್ಸು ಕರೆಕ್ಟಾಗಿ ವರ್ಕು ಒಂದ್ರ ಮೇಲೊಂದು ಬರುವಂಗೆ ಮಡಿಚಿಟ್ಕೊಂಡೆ. ಸೊ ಮಡಿಚಿಟ್ಕೊಂಡು ಇದ್ರ ಮೇಲೆ ಈಗ ಸ್ಲೀವ್ಸ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ನಾನೀಗ ಕಟ್ಟಿಂಗ್ನ ಮಾಡ್ಕೋತೀನಿ ಸ್ಲೀವ್ಸ್ನ. ಸ್ಲೀವ್ಸು ಆಯಿತು. ನಾನು ಫಸ್ಟ್ ಅಸ್ತರ್ ಬಟ್ಟೆ ಏನೈತಿ ಎಕ್ಸಾಕ್ಟ್ ನಾವು ಕಟ್ ಮಾಡ್ಕೊಂಡಿರ್ತೀವಿ, ಮತ್ತು ಹೊಲಿಗಳಿಗೆ ಎಷ್ಟು ಹೋಗ್ತೈತಿ ಅಷ್ಟು ಅಂತೇಳಿ ನೋಡಿಕೊಂಡು ಕಟ್ ಮಾಡಿರ್ತೀವಿ. ಆಮೇಲೆ ಈ ಬ್ಲೌಸ್ ಬಟ್ಟೆ ಕಟ್ ಮಾಡುವಾಗ ಏನೈತಿ, ಈಗ ನಾವು ಏನು ಕಟ್ ಮಾಡಿರ್ತೀವಲ್ಲ ಅದಕ್ಕಿಂತಲೂ ಒಂದು ಅರ್ಧ ಇಂಚಿನಾದರೂ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಕೆಳಗಡೆ ಸೈಡ್ ಏನಿಲ್ಲ, ಮೇಲ್ಗಡೆ ಸೈಡ್. ಈಗ ನೋಡಿರಿ, ಇಲ್ಲಿ ಮೇಲೆ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಒಂದು ಅರ್ಧ ಇಂಚು. ಈಗ ನಮ್ದು ಎಕ್ಸಾಕ್ಟ್ ಅಸ್ತರ್ ಬಟ್ಟೆ ಕಟ್ ಮಾಡ್ತೀವಲ್ಲ, ಸೊ ಅದಕ್ಕಿಂತಲೂ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬ್ಲೌಸ್ನ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಸ್ಲೀವ್ಸು. ಈಗೇನೈತಿ ನಾನು ಬ್ಯಾಕ್ ಸೈಡ್ ತಗೋತೀನಿ. ಬ್ಯಾಕ್ ಸೈಡ್ನು ಅಷ್ಟೇ ಒಂದ್ರ ಮೇಲೆ ಒಂದು ಡಿಸೈನು ಕರೆಕ್ಟಾಗಿ ನೋಡ್ಕೊಂಡು ಈ ರೀತಿ ಇಟ್ಕೊಂಡು ಆಮೇಲೆ ಕಟ್ಟಿಂಗ್ನ ಮಾಡ್ಕೋಬೇಕು. ಸೊ ಆಮೇಲೆ ವರ್ಕ್ ಹಾಕಿರ್ತೈತಲ್ಲ ಆ ಕಡೆ ಈ ಕಡೆ ಆಗ್ತೈತಿ. ಸೊ ಅದಕ್ಕೆ ಹುಷಾರಾಗಿ ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ವರ್ಕ್ ಹಾಕ್ಸಿರುವಂಥ ಬ್ಲೌಸು ನೋಡಿರಿ. ಆಮೇಲೆ ಇದನ್ನು ಇದ್ರ ಮೇಲೆ ಇಟ್ಕೋತೀನಿ ಅಸ್ತರ್ ಬಟ್ಟೆನೂ ಸೇಮ್ ಸ್ಲೀವ್ಸ್ ಏನು ಕಟ್ ಮಾಡಿದೆವಲ್ಲ, ಸೊ ಅದೇ ರೀತಿ ಎಕ್ಸ್ಟ್ರಾ ಹಾಫ್ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಇಲ್ಲಿ ಹೆಚ್ಚು ಕಮ್ಮಿ ಆಗಿರ್ತೈತಿ. ಸೊ ಇನ್ನೊಂದು ಸರಿ ನೋಡ್ಕೊಳಕತ್ತೀನಿ ನಾನು. ಸೊ ಈ ಪಾಯಿಂಟು ಎರಡು ಸಮನಾಗಿ ಇರಬೇಕಿಲ್ಲಿ. ನೋಡಿರಿ, ಈಗ ಎಕ್ಸ್ಟ್ರಾ ಇದು ಈಗೇನಿತ್ತಲ್ಲ ಭುಜದ ಹತ್ರ ಮೇಲ್ಗಡೆ, ಸೊ ಅಲ್ಲಿನೂ ಒಂದು ಅರ್ಧ ಇಂಚು ಈಗ ವರ್ಕ್ ಏನು ಹಾಕಿದ್ರಲ್ಲ, ಸೊ ಅದಕ್ಕಿಂತಲೂ ಮೇಲೆ 1 ಇಂಚ್ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಬಗಲ್ ಹತ್ರನೂ ಅಷ್ಟೇ ಎಕ್ಸ್ಟ್ರಾ ಅರ್ಧ ಇಂಚು ಕಟ್ ಮಾಡ್ಕೋಬೇಕು. ಅಸ್ತರ್ ಬ್ಲೌಸ್ಗಿನ ನಾರ್ಮಲ್ ಇದು ಸೀರೆ ಬ್ಲೌಸಿಂದ ಬಟ್ಟೆ ನೋಡಿರಿ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಎತ್ತಿಡ್ತೀನಿ. ಸೊ ಆಮೇಲೆ ಫ್ರಂಟ್ ಸೈಡಿಂದ ಕೂಡ ತಗೊಳ್ಳೋದನ್ನು ತೋರಿಸ್ತೀನಿ ನಿಮ್ಗೆ. ಇದು ನೋಡಿರಿ ಫ್ರಂಟ್ ಸೈಡಿಂದು. ಇದರಲ್ಲಿ 2 ತಗೋಬೇಕಲ್ಲ, ಒಂದು ಸೈಡ್ ಒಂದು ಇನ್ನೊಂದು ಸೈಡ್ ಒಂದು ಅಂತೇಳಿ. ಸೊ 2 ಕಟ್ಟಿಂಗ್ ಮಾಡ್ಕೋಬೇಕು. ಸೊ ಅದಕ್ಕೆ ಒಂದ್ರ ಮೇಲೊಂದು ಈ ರೀತಿ ಸೆಂಟ್ರಲ್ಲಿ ಮಡಿಚಿಕೊಂಡ ಆಮೇಲೆ ಇದನ್ನು ಕಟ್ಟಿಂಗ್ ಮಾಡ್ತೀನಿ ನೋಡಿರಿ. ಇದನ್ನೂ ಅಷ್ಟೇ ಎಕ್ಸ್ಟ್ರಾ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿರಿ, ಇದನ್ನು ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನು ಎತ್ತಿಡ್ತೀನಿ ನಾನು. ನಿಮಗೆಲ್ಲ ಹೊಲಿಯುವಾಗ ತೋರಿಸ್ತೀನಿ, ಕಟ್ಟಿಂಗ್ ಸ್ಟಿಚಿಂಗ್ ಮಾಡುವಾಗ. ಆಮೇಲೆ ಇಲ್ಲಿ ಬ್ರಾ ಪಟ್ಟಿನ ತಗೋತೀನಿ. ಸೊ ಈ ರೀತಿ ಬಟ್ಟೆ ಇದರಲ್ಲಿ ಮತ್ತು ನಾನು ಪೈಪಿಂಗ್ ಮಾಡೋಕ್ಕೂ ಬಟ್ಟೆ ಬೇಕು. ಸೊ ನೋಡಿಕೊಂಡು ನಾನು ಇದಕ್ಕೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೋಬೇಕು ಬ್ರಾ ಪಟ್ಟಿಗೆ. ಸೊ ಇಲ್ಲಿ ಕೊಡಲ್ಲ, ಮತ್ತು ಇಲ್ಲಿ ಏನೈತಿ ಸೆಂಟ್ರಲ್ಲಿ. ಸೊ ಇಲ್ಲಿ 2 ಬ್ರಾ ಪಟ್ಟಿನ ತಗೋತೀನಿ ಫ್ರೆಂಡ್ಸ್ ನಾನು. ಇದನ್ನೂ ಅಷ್ಟೇ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋದು. ಇದಾದಮೇಲೆ ನಾನು ಪೈಪಿಂಗ್ ಮಾಡೋಕ್ಕಂತೇಳಿ ಬಟ್ಟೆನ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಬಟ್ಟೆ ಏನೈತಿ ಕ್ರಾಸ್ ಒಳಗೆ ಕಟ್ಟಿಂಗ್ ಮಾಡ್ಕೋಬೇಕು ಪೈಪಿಂಗ್ ಮಾಡೋಕ್ಕಂತೇಳಿ. ನಾವು ಸ್ಟ್ರೇಟ್ ಬಟ್ಟೆ ಮಾಡ್ಕೊಂಡ್ರೆ ಕಸಿ ಬರೋಂಗಿಲ್ಲ. ಸೊ ಈ ರೀತಿ ಕಸಿ ಬಟ್ಟೆನೂ ಕಟ್ ಮಾಡ್ಕೋತೀನಿ. ಇವು ಸಾಲಲ್ಲಂತೆ ಅಟ್ಯಾಚ್ ಮಾಡ್ಕೊಂಡು ಹೊಲಿತೀನಿ ನಾನು, ಹೊಲಿಯುವಾಗ ತೋರಿಸ್ತೀನಿ. ಮತ್ತು ಈ ವಿಡಿಯೋ ಯಾವ ರೀತಿ ಅನ್ನಿಸ್ತಂತೇಳಿ ಕಮೆಂಟಲ್ಲಿ ಹೇಳ್ರಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸೊ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಮತ್ತು ನಿಮ್ಗೆ ಇವು ಹೆಲ್ಪ್ಫುಲ್ ಅನ್ಸಾತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರನೂ
ಶೇರ್ ಮಾಡಿಕೊಡ್ರಿ ಟೇಲರಿಂಗ್ ರಿಲೇಟೆಡ್ ವಿಡಿಯೋಸ್ನ. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇದನ್ನೆಲ್ಲ ಕಟ್ ಮಾಡೋದೆಲ್ಲ ಆಯ್ತಲ್ಲ. ಸೊ ಈಗ ಇವನ್ನೆಲ್ಲ ಎತ್ತಿ ಇದನ್ನು ಎಲ್ಲ ಒಂದೇ ಅಂದರೆ ಯಾವುದೋ ಆ ಕಡೆ ಈ ಕಡೆ ಆಗಬಾರ್ದು ಅಂತೇಳಿ ಎಲ್ಲ ಒಂದರಲ್ಲೇ ಹಾಕ್ಕೊಂಡು ಆಮೇಲೆ ಇದನ್ನು ಸುತ್ತಿ ಹೊಲಿಯೋಕ್ಕಂತೇಳಿ ಒಯ್ದಿಡ್ತೀನಿ ಫ್ರೆಂಡ್ಸ್ ನಾನು. ಸೊ ಈಗ ಇದನ್ನು ಹೊಲಿಯೋಕ್ಕಂತೇಳಿ ಒಯ್ದಿಡ್ತೀನಿ ಫ್ರೆಂಡ್ಸ್ ನಾನು. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.